ಸಿಂಗ್ ಶೇರ್ ತುಂಬಾ ಒಳ್ಳೆಯವನು. ಅದಕ್ಕೆ ಅವ್ರನ್ನ ನೋಡಿ ತುಂಬಾ ದಯೆ ಬಂದ್ಬಿಡುತ್ತೆ. ಸರಿ, ನಿಮ್ಮ ಮನಸ್ಸಿಗೆ ಎಷ್ಟು ದಿನ ಇರಬೇಕು ಅಂತ ಅನಿಸುತ್ತೋ ನೀವಿರಿ. ಆದರೆ ನಿಮ್ಮ ಏನಾದರೂ ತಪ್ಪುಗಳು ನನ್ನ ಕಣ್ಣಿಗೆ ಕಂಡ್ರೆ ನಮ್ಮ ಕಾಡಿನ ರೂಲ್ಸು ಬೇರೆನೇ ಇದೆ. ಅದನ್ನು ನಾನು ನಿಮ್ಮ ಮೇಲೆ ಹಾಕಬೇಕಾಗತ್ತೆ, ಗೊತ್ತಾಯ್ತಾ? ಸೀಪು ಮತ್ತೆ ಲೋಮಿ ಅದೇ ಕಾಡಲ್ಲಿ ವಾಸಿಸ್ತಿದ್ರು. ದಿನಪೂರ್ತಿ ಅವ್ರು ಚೆನ್ನಾಗಿ ತಿಂತ ಮತ್ತೆ ಸುತ್ತಾಡ್ತಾ ಇರ್ತಾರೆ. ಒಂದಿನ ರಾತ್ರಿ ಅವರಿಬ್ರು ಮಾಂಸ ತಿಂತಿರ್ತಾರೆ. ಆಗ ಅಲ್ಲೇ ನಡ್ಕೊಂಡು ಹೋಗ್ತಿರುವ ರಾಜನ ಮೇಲೆ ದೃಷ್ಟಿ ಬೀಳುತ್ತೆ. ಎಲ್ಲೋ ಹೋಗ್ತಾ ಇದ್ದ. ಇದೇ ಸರಿಯಾದ ಸಮಯ ಸೀಪು, ಇವ್ರನ್ನ ಫಾಲೋ ಮಾಡೋದಕ್ಕೆ. ಸರಿ ಹೇಳ್ತಿದ್ದೀಯಾ? ಅವರಿಬ್ರು ಕಾಡಿನ ರಾಜನ ಹಿಂದೆ ಹೋಗಕ್ಕೆ ಶುರು ಮಾಡ್ತಾರೆ. ಕಾಡಿನ ರಾಜ ಒಂದು ಹಳೆಯ ಗುಹೆಯ ಬಳಿ ಹೋಗಿ ನಿಂತ್ಕೋತಾನೆ. ಆ ಗುಹೆ ಒಳಗಡೆ ರಾತ್ರಿಯ ಕತ್ಲಲ್ಲಿ ಒಂದು ಬೆಳಕು ಬರ್ತಿತ್ತು. ರಾಜನಾದ ಸಿಂಗ್ ಶೇರ್ ಈ ಕಡೆ ಆ ಕಡೆ ಅಂತ ನೋಡಿ ಮೆತ್ತಗೆ ಆ ಗುಹೆ ಒಳಗಡೆ ಹೋಗ್ತಾನೆ. ಸೀಪು ಮತ್ತೆ ಲೋಮಿ ಕೂಡ ಯಾರಿಗೂ ಗೊತ್ತಿಲ್ಲದೆ ಆ ಹಳೆಯ ಗುಹೆ ಒಳಗಡೆ ಹೋಗ್ತವೆ.